ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ. ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡಿಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ. ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡಿಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ. ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡಿಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ
ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ, ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡೆಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ, ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡೆಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದೆ. ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ದಾನೆ ಬೈಕ್ ಸವಾರ. ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಕಂಟ್ರೋಲ್ ತಪ್ಪಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಆ ಆಕ್ಸಿಡೆಂಟ್ನ ದೃಶ್ಯ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಿನ ಡ್ಯಾಶ್ ಕ್ಯಾಮೆರಾ ಗಮನಿಸ್ತಾ ಇದೀವಲ್ಲ, ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಕಾರು ಮತ್ತು ಬಸ್ ನಡುವೆ ಮಧ್ಯದಲ್ಲಿ ನುಗ್ಗಿಸೋದಕ್ಕೆ ಹೋಗ್ತಾರೆ. ಆಗ ಕಂಟ್ರೋಲ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಇನ್ನೇನು ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಿಎಂಟಿಸಿ ಬರ್ತಾ ಇದೆ, ಆತನಿಗೆ ಕಾಣಿಸ್ತಾ ಇದೆ. ಇಂಥ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಒಂದು ಸೆಕೆಂಡ್ನ ಡೆಸಿಷನ್ ಇಂದ ಅದೆಷ್ಟೋ ಜೀವಗಳು ಹೋಗಿರೋದಿಲ್ಲ.